ವೆಲ್ಕಮ್ ಟು A to Z ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ 1 ಎಕರೆ 4 ಕ್ವಿಂಟಲ್ ತೆಂಗಿನ ತೋಟ ನೋಡ್ಕೊಂಬರೋಣ. ಈ ಥರ 20 ಫೀಟ್ ಟಾರ್ ರೋಡ್ಗೆ ವೆಸ್ಟ್ ಫೇಸ್ಗೆ ರೋಡ್ ಇರುವಂತಹ ತೆಂಗಿನ ತೋಟ. ಹಿಲ್ ವ್ಯೂ ಇದೆ ಈ ಪ್ರಾಪರ್ಟಿಗೆ. ಈಸ್ಟ್ ಸೈಡು ಹಿಲ್ ವ್ಯೂ ಬರುತ್ತೆ, ಟಾರ್ ರೋಡ್ ಅಟ್ಯಾಚ್ ಬರುತ್ತೆ. ಆಲ್ಮೋಸ್ಟ್ ಫ್ರಂಟ್ ರೋಡ್ ಫೇಸಿಂಗು 75 ಅಡಿ ಸಿಗುತ್ತೆ. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಇರುವಂತಹ ವಿಲೇಜಿಂದ ಜಸ್ಟ್ 300 ಮೀಟರ್ ಇರುವಂತಹ ಪ್ರಾಪರ್ಟಿ ಇದು. ರೆಕ್ಟಾಂಗಲ್ ಶೇಪಲ್ಲಿ ಪ್ರಾಪರ್ಟಿ ಬರುತ್ತೆ. 20 ಫೀಟ್ ಟಾರ್ ರೋಡ್ ಫೇಸಿಂಗ್ಗೆ 75 ಅಡಿ ಇದೆ. ಒಟ್ಟು 45ರಿಂದ 50 ತೆಂಗಿನ ಮರ ಬರ್ತವೆ. ಜನರಲ್ ಪ್ರಾಪರ್ಟಿ ಇದೆ, ಕ್ಲಿಯರ್ ಟೈಟಲ್ ಇದೆ. ನಮ್ಮ ಚನ್ನಪಟ್ಟಣ ಬಸ್ ಸ್ಟಾಪಿಂದ ಈ ಪ್ರಾಪರ್ಟಿಗೆ 10 ಕಿಲೋಮೀಟರ್ ಆಗುತ್ತೆ. ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ 7 ಕಿಲೋಮೀಟರ್ ಆಗುತ್ತೆ. ಪಕ್ಕದ ವಿಲೇಜಿಂದ ಜಸ್ಟ್ 300 ಮೀಟರ್ ಆಗುತ್ತೆ. ಕೆಂಗೇರಿಯಿಂದ ಈ ಪ್ರಾಪರ್ಟಿಗೆ ಓವರ್ ಆಲ್ 55 ಕಿಲೋಮೀಟರ್ ಆಗುತ್ತೆ. ಮೆಜೆಸ್ಟಿಕ್ ಸೆಂಟ್ರಲ್ ಇಂದ 70 ಕಿಲೋಮೀಟರ್ ಆಗ್ಬೋದು. ರೆಡ್ ಸಾಯಿಲ್ ಇದೆ. ಎಲ್ಲ 20ರಿಂದ 25 ವರ್ಷದ ತೆಂಗಿನ ಮರಗಳು, ಫಲ ಕೊಡ್ತಿರೋಂಥ ಮರಗಳು. ಒಂದು 10ರಿಂದ 15 ಚಿಕ್ಕ ಸಸಿಗಳಿದ್ದಾವೆ. ಮತ್ತು ಬೋರ್ವೆಲ್ ಪಾಯಿಂಟ್ ಇದೆ, ಓಲ್ಡ್ ಬೋರ್ವೆಲ್ ಪಾಯಿಂಟು. ಪ್ರೆಸೆಂಟ್ ಮೋಟರ್ ರನ್ನಿಂಗಲ್ಲಿಲ್ಲ. ಯಾರಾದರೂ ತೋಟ ತಗೊಳ್ಳೋರು ಅವರು ಮೋಟ್ರನ್ನ ರೆಡಿ ಮಾಡಿಕೊಂಡ್ರೆ ಸಾಕು. ಬೋರ್ವೆಲ್ ಆಲ್ರೆಡಿ ರೆಡಿ ಇದೆ. ಸದ್ಯಕ್ಕೆ ಇವರು ಬೇರೆ ತೋಟದಿಂದ ನೀರನ್ನ ಇಲ್ಲಿಗೆ ಪಂಪ್ ಮಾಡ್ತಾ ಇದ್ದಾರೆ. ಯಾರಾದರೂ ಟಾರ್ ರೋಡ್ ಅಟ್ಯಾಚ್ ಪ್ರಾಪರ್ಟಿ ಬೇಕು, ವಿಲೇಜ್ ನಿಯರ್ ಬೇಕು, ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಸೂಟಬಲ್ ಜಾಗ. ಮತ್ತು ಹಿಲ್ ವ್ಯೂ ಇದೆ. ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ ನೀವಲ್ಲಿ. ಈಸ್ಟ್ ಸೈಡ್ಗೆ ಹಿಲ್ ವ್ಯೂ ಬರುತ್ತೆ ಪ್ರಾಪರ್ಟಿ, ಈಸ್ಟ್ ಸೈಡ್ಗೆ. ಮತ್ತು ಆಸ್ ಪರ್ ವಾಸ್ತುನೂ ಪ್ರಾಪರ್ಟಿ ಇದೆ. ರೆಡ್ ಸಾಯಿಲು. ಪಕ್ಕದಲ್ಲಿ ಒಂದು ಫಾರ್ಮ್ ಹೌಸ್ ಕೂಡ ಅಟ್ಯಾಚ್ ಇದೆ. ಈಗ ಬೇಕಂದರೆ ಇವತ್ತೇ ಫಾರ್ಮ್ ಹೌಸ್ ಕಟ್ಕೊಂಡು ಫ್ಯಾಮಿಲಿ ಬೇಕಾದ್ರೆ ಬಂದಿರ್ಬೋದು ಅಂಥ ಜಾಗ. ಯಾವುದಾದ್ರು 1 ಎಕರೆ ಟಾರ್ ರೋಡ್ ಅಟ್ಯಾಚು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಬೇಕು ಅನ್ನೋರ್ಗಂತೂ ಸೂಟಬಲ್ ಆಗಿರುತ್ತೆ. ಪರ್ಫೆಕ್ಟ್ ಫೇಸ್ ವರೆ ಫಾರ್ಮ್ ಹೌಸ್. ಮತ್ತು ಟೌನಿಗೂ ಸ್ವಲ್ಪ ಹತ್ತಿರ ಇದೆ. 8ರಿಂದ 9 ಕಿಲೋಮೀಟರ್ ಚನ್ನಪಟ್ಟಣ ಟೌನಿಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಲ್ ಪ್ರಾಪರ್ಟಿ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 2,75,000 ಕೊಟ್ಟು ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ರೆಕ್ಟಾಂಗಲ್ ಶೇಪಲ್ಲಿದೆ. ದೇವಮೂಲೆಯಲ್ಲಿ ಮಾತ್ರ ಒಂದು 10 ಅಡಿ ಬೆಳೆದಿದೆ. ಆಸ್ಪರ್ಧಿ ವಾಸ್ತು ದೇವಮೂಲೆ ಬೆಳೆದಿದ್ರೆ ಒಳ್ಳೆಯದು, ಏನು ತೊಂದರೆ ಇಲ್ಲ. ನೋಡಿ, ಇವಾಗ ನಿಮಗೆ ಹಿಲ್ ವ್ಯೂ ಕಾಣ್ತಾ ಇರ್ಬೋದು. ಈಸ್ಟ್ ಸೈಡು ಹಿಲ್ ವ್ಯೂ ಇದೆ. ಆಲ್ಮೋಸ್ಟ್ ಒಂದು 180 ಡಿಗ್ರಿ ಹಿಲ್ ವ್ಯೂವೇ ಬರುತ್ತೆ ನಿಮಗೆ ಈಸ್ಟ್ ಸೈಡಲ್ಲಿ. ಆಲ್ಮೋಸ್ಟ್ ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇನ್ನೇನಾದ್ರು ಡೀಟೇಲ್ಸ್ ಬೇಕಂದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.